ನಮಸ್ಕಾರ ಸ್ನೇಹಿತರೆ ಬಂದ್ರ ಇವತ್ತಿನ ಸ್ಟೋರಿ ಯಾವುದು ಅಂದ್ರೆ ಹಾಂಟೆಡ್ ಸ್ಟೋರಿ ಆಫ್ ವಿಕ್ಟೋರಿಯಾ ಹಾಸ್ಪಿಟಲ್. 1901ರಲ್ಲಿ ಶುರುವಾಗಿರುವಂತಹ ಈ ಹಾಸ್ಪಿಟ್ಲು ಮೈಸೂರು ಒಡೆಯರ್ ಇರ್ತಾರಲ್ಲ ಅವರು ಈ ಹಾಸ್ಪಿಟಲ್ ಅನ್ನ ಕಟ್ತಾರೆ ಬಡವರಿಗೆ ಆಸರೆ ಆಗ್ಲಿ ಅಂತೇಳಿ. ಸಾಕಷ್ಟು ದಿನಗಳು ಕಳೀತಾ ಬಂತು. ಆ ಹಾಸ್ಪಿಟ್ಲಿಗೆ ವಯಸ್ಸಾಗ್ತಾ ಬಂತು. ಆ ಹಾಸ್ಪಿಟ್ಲಲ್ಲಿ ಸಾಕಷ್ಟು ಜನ ಜನಿಸಿದ್ರು ಕೂಡ ಹೌದು, ಹಾಗೆ ಸತ್ತೋದ್ರು ಕೂಡ ಹೌದು. ಕೆಲವೊಬ್ರು ಸತ್ತು ಸ್ವರ್ಗಕ್ಕೆ ಹೋದ್ರು, ಕೆಲವೊಬ್ರು ಸತ್ತು ನರಕಕ್ಕೆ ಹೋದ್ರು, ಕೆಲವೊಬ್ರು ಅಲ್ಲೇ ಉಳ್ಕೊಂಡ್ರು. ಇವತ್ತಿನ ಈ ಸ್ಟೋರಿಯಲ್ಲಿ ನಿಜವಾಗ್ಲೂ ನಡೆದಿರುವಂತ ಒಂದು ನೈಜ ಘಟನೆನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಬೆಂಗಳೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಹೆಸರು ಶರದ್ ಅಂತ. ಒಂದು ದಿನ ರಾತ್ರಿ ಹೊತ್ತು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದು ಕಾಲ್ ಬರುತ್ತೆ. ಅಲ್ಲಿರುವಂತ ಸ್ಟಾಫ್, ಸರ್ ನಿಮ್ಗೆ ಒಂದು ಕಾಲ್ ಬಂದಿದೆ, ಅಟೆಂಡ್ ಮಾಡಿ ಅಂತ ಹೇಳಿ. ಅವಾಗ ಅವನಿಗೆ ತುಂಬಾ ಭಯ ಆಗುತ್ತೆ. ಏನಪ್ಪಾ ಈ ರಾತ್ರಿ ಹೊತ್ತು ಎಮರ್ಜೆನ್ಸಿಯಾಗಿ ಕಾಲ್ ಮಾಡಿದಾರಲ್ಲ, ಏನ್ ಕತೆ ಅಂತೇಳಿ. ಅವ್ನು ಅನ್ಕೊಂಡಿದ್ದು ನಿಜ ಆಯ್ತು. ಎಮರ್ಜೆನ್ಸಿ ಕಾಲು ಮನೆಯಿಂದ ಬಂದಿತ್ತು. ಆದ್ರೆ ಅಲ್ಲೊಂದು ದೊಡ್ಡ ಅನಾಹುತನೇ ನಡೆದಿತ್ತು. ಇವರ ತಂದೆ ಗಾರ್ಡನ್ ಅಲ್ಲಿ ಕಾಲ್ಜಾರಿ ಬಿದ್ದಿದ್ರು. ಸೊ ಇದನ್ನ ಕೇಳೋನಿಗೆ ತುಂಬಾ ಶಾಕ್ ಆಯ್ತು. ಅವಾಗ ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಯಾರು ಇರಲ್ಲ. ತಾಯಿಗೆ ಫೋನ್ ಹಚ್ತಾರೆ, ಅಮ್ಮ ಎಲ್ಲೋಗಿದ್ರಿ, ಹಾಸ್ಪಿಟಲ್ ಅಲ್ಲಿ ಇದೀರಾ ಅಂತೇಳಿ. ಅವ್ರಮ್ಮ ಹೇಳ್ತ, ಮಗನೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ನಿಮ್ಮ ಅಪ್ಪನಿಗೆ ಕರ್ಕೊಂಡು ಬಂದಿದ್ದೇನೆ, ಇಲ್ಲೇ ನೀನ್ ಬಂದ್ಬಿಡು ಅಂತೇಳಿ. ತುಂಬಾ ಭಯದಿಂದ ಹಾಗೆ ಮನೆಯಿಂದ ಆಚೆ ಬಂದು ಬೈಕ್ ಇಂದ ಸುಮ್ನೆ ಸೀದಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಡಾಕ್ಟ್ರು ತುಂಬಾ ಸೀರಿಯಸ್ ಆಗಿ ಅವರಪ್ಪನ ನೋಡ್ತಾ ಇರ್ತಾರೆ, ಚೆಕಪ್ ಅನ್ನ ಮಾಡ್ತಾ ಇರ್ತಾರೆ. ಅಮ್ಮ ಮತ್ತು ತಂಗಿ ತುಂಬಾ ಅಳ್ತಿರ್ತಾರೆ. ಅಪ್ಪನಿಗೆ ಏನಾಯ್ತು, ನನ್ನ ಗಂಡನಿಗೆ ಏನಾಯ್ತು ಅಂತೇಳಿ. ಅವಾಗ ಇವನು ತುಂಬಾ ಹೆದರ್ತಿರ್ತಾನೆ. ಈ ತರ ಆಯ್ತು, ಏನಾಯ್ತು, ನಮ್ಮ ಅಪ್ಪಗೆ ಏನಾಯ್ತು ಅಂತೇಳಿ. ಡಾಕ್ಟರ್ ಬಂದು ಹೇಳ್ತಾರೆ ಇವನಿಗೆ, ಆತರ ಏನ್ ಸೀರಿಯಸ್ ಇಲ್ಲ, ಚೆನ್ನಾಗಿದ್ದಾರೆ, ಆದ್ರೆ ಇವರಿಗೆ ಬೆಡ್ ರೆಸ್ಟ್ ಬೇಕು, 2 ವಾರಗಳ ಕಾಲ ಇಲ್ಲೇ ಅಡ್ಮಿಟ್ ಮಾಡಿ ಹೋಗಿ ಅಂತೇಳಿ ಹೇಳ್ತಾರೆ. ಆಯ್ತು ಡಾಕ್ಟ್ರೆ ಅಂತೇಳಿ ಆ ತಾಯಿ ಮತ್ತು ತಂಗಿಗೆ ಸಮಾಧಾನ ಮಾಡ್ತಾನೆ. ಅಪ್ಪ ಜೊತೆ ಯಾರಾದ್ರೂ ಇರ್ಬೇಕಲ್ಲ ಅಂತೇಳಿ ನಾನು ಇಲ್ಲೇ ಇರ್ತೀನಿ, ನೀವು ಬೆಳಗ್ಗೆ ಬನ್ನಿ ಹೋಗ್ರಿ ಅಂತೇಳಿ ಅಮ್ಮ ಮತ್ತು ತಂಗಿಗೆ ಕಳಿಸ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಇರ್ತಾನೆ. ಅಪ್ಪನ ಆರೋಗ್ಯ ಕಡೆ ವಿಚಾರಿಸ್ತಾ ಇರ್ತಾನೆ. ನರ್ಸ್ಗಳೆಲ್ಲ ಬರ್ತಾರೆ. ಅವರಪ್ಪಗೆ ಏನೇನ್ ಬೇಕು ಅಂತೇಳಿ ಎಲ್ಲ ಔಷಧಿನೆಲ್ಲ ಬರೀತಾರೆ. ಅವನು ಹೋಗುದ್ ತಗೊಂಡ್ಬರ್ತಾನೆ. 9 ಗಂಟೆ ಹಂಗೆ ಇವನು ಊಟ ಮಾಡ್ತಾನೆ. ಅವರ ತಂದೆಗೂ ಕೂಡ ಊಟ ಮಾಡಿಸ್ತಾನೆ. ಅಲ್ಲೇ ಒಂದು ಪಕ್ಕದ ಬೆಡ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ, ತುಂಬಾ ವಯಸ್ಸಾಗಿರುತ್ತೆ ಅವನಿಗೆ. ನಾಳೆನೋ ನಾಡಿದ್ದು ಹೋಗುವಂತ ವ್ಯಕ್ತಿಗೆ ಅಲ್ಲಿರುವಂತ ನರ್ಸ್ಗಳು ತುಂಬಾ ಕೇರ್ ಮಾಡ್ತಿರ್ತಾರೆ. ಸೊ ಅವ್ನು ಊಟ ಮಾಡಿದ್ನೋ ಇಲ್ಲೋ, ಅವನು ಹಾಸಿಗೆಯಿಂದ ಎದ್ನೋ ಇಲ್ಲೋ, ಮಕ್ಕೊಂಡನೋ ಇಲ್ಲೋ, ಅವನಿಗೆ ಔಷಧಿ ಕೊಡೋದು ತುಂಬಾ ಪ್ರೀತಿಯಿಂದ ಅಲ್ಲಿರುವಂತ ನರ್ಸ್ಗಳು ಅವನಿಗೆ ತುಂಬಾ ಕೇರ್ ಮಾಡ್ತಿರ್ತಾರೆ. ಹೌದಲ್ಲ, ಯಾಕೆ ಇಷ್ಟು ಕೇರ್ ಮಾಡ್ತಿದ್ದಾರೆ ಅಂತೇಳಿ ಇವನಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಇವನ ಹಿನ್ನೆಲೆ ಏನು ಅಂತೇಳಿ ಇವನಿಗೆ ತಿಳ್ಕೊಳ್ಳೋ ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆಯ್ತು ಬಿಡು, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇವ್ರ ಬಗ್ಗೆ ಕೇಳೋಣ ಅಂತೇಳಿ ಇವನೊಂದ್ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ಕೂತಿರ್ತಾನೆ. ಸಾಕ್ ಇವಾಗ ಎಲ್ಲರೂ ಮಲಗಿ ಅಂತ ಹೇಳ್ತಾರಂತೆ ಅಲ್ಲಿರುವಂತ ಎಲ್ಲಾ ಪೇಷಂಟ್ ಗಳಿಗೆ. ಸೊ ಸ್ವಲ್ಪ ಹೊತ್ತು ಬಿದ್ಮೇಲೆ ಮಕ್ಕೋತಾರಂತೆ. ಈ ಶರತನಿಗೆ ಮಲ್ಕೊಳ್ಳಕ್ಕೆ ಅಭ್ಯಾಸ ಇರಲ್ಲ ಹಾಸ್ಪಿಟ್ಲ್ ಅಲ್ಲಿ. ಏನೋ ಅಪ್ಪ ಇದ್ದಾರೆ ಅಂತೇಳಿ ಸೊ ಆಚೆ ಗೀಚೆ ಎಲ್ಲರೂ ಬೆಡ್ ಖಾಲಿ ಆಯ್ತಾ, ಆರಾಮಾಗಿ ಮಲ್ಕೊಳಲ್ಲ ಅಂತೇಳಿ ನೋಡಿದ್ರೆ ಅಲ್ಲೆಲ್ಲೂ ಬೆಡ್ ಖಾಲಿ ಇರಲ್ಲ. ಅದೇ ಸಮಯಕ್ಕೆ ಆಯ್ತು ಬಿಡಪ್ಪ, ಇಲ್ಲಿ ಅಪ್ಪನ ತಳಗೆ ಅಂದ್ರೆ ಕಾಡ್ ತಳಗೆ ಮಲ್ಕೊಂಡ್ಬಿಡೋಣ, ಇವತ್ತೊಂದ್ ದಿನ ಹೆಂಗಾರು ಕಳೆಯೋಣ ಅಂತೇಳಿ ಮಲ್ಕೋತಾನೆ. ಸೊ ಗಾಢ ನಿದ್ದೆಯಲ್ಲಿ ಹೋಗಿರ್ತಾನೆ. ತಂದೆನೂ ಕೂಡ ಮಲಗಿರ್ತಾನೆ. ಸರಿ ಸುಮಾರು ರಾತ್ರಿ 11:35ಕ್ಕೆ ಎಚ್ಚರ ಆಗುತ್ತೆ ಇವನಿಗೆ. ಸಡನ್ ಆಗಿ ಎಚ್ಚರ ಆದ ತಕ್ಷಣ ಹಿಂಗೆ ಪಕ್ಕ ನೋಡ್ತಾನೆ. ಪಕ್ಕ ಏನು ವಯಸ್ಸಾದ ಒಬ್ಬ ವ್ಯಕ್ತಿ ಮಲಗಿರ್ತಾನಲ್ಲ, ಅವನ ಮೇಲೆ ಅಂದ್ರೆ ಅವನು ದೇಹದ ಮೇಲೆ 3 ತರದ ಒಂದು ಬೂದಿ ಕಲರ್ ಆಗಿರುವಂತ ಆತ್ಮಗಳು ಅವನ್ ಸುತ್ತರಿತಾ ಇರ್ತವೆ. ಒಂದಕ್ಕೊಂದು ಕೈ ಹಿಡ್ಕೊಂಡು ನಗೋದು ಮತ್ತೆ ಅವನಿಗೆ ಸುತ್ತುವರಿತಾ ಇರ್ತಾಳೆ. ಇವನಿಗೆ ಕನಸು ಏನ್ ನಿಜವಾಗ್ಲೂ ಈ ತರ ನಡೀತಿದ್ವು ಅಂತೇಳಿ ತುಂಬಾ ಭಯ ಆಗ್ತಿರತ್ತೆ. ಸೊ ಕಣ್ ಚಿಕ್ತಾನೆ ನೋಡ್ತಾನೆ. ತುಂಬಾ ಭಯ ಆಗ್ತಿರತ್ತೆ. ಏನಿದು ನಡೀತಿದೆ ಅಂತೇಳಿ ಅಕ್ಕಪಕ್ಕ ನೋಡ್ತಾನೆ, ಏನೂ ಇರಲ್ಲ. ಬಟ್ ಅವನ ಕಡೆ ನೋಡಿದ್ರೆ ಈ ತರ 3 ಒಂದು ಆತ್ಮಗಳು ಸುತ್ತರಿತಾ ಇರ್ತವೆ. ಅದೇ ಸಮಯಕ್ಕೆ ಅವನು ಹೊರಗೋಗಿ ನೀರ್ ಕುಡಿಬೇಕಂತೇಳಿ ಹೋಗ್ತಾನೆ. ಅಲ್ಲಿ ನೀರ್ ಕುಡಿದು ಕಿಶಿಂದ್ರ ಮತ್ತೆ ವಾಪಸ್ ಬರ್ತೆ. ಅಲ್ಲಿ ಏನು ಇರಲ್ಲ. ಆಯ್ತು, ಏನಿಲ್ಲ, ಕನ್ಸಿರ್ಬೇಕು, ಇದು ಏನೋ ಒಂದಿರ್ಬೇಕು, ಸುಮ್ನು ನಾನು ಭ್ರಮೆ ಮಾಡ್ಕೋತಿದ್ದೀನಿ ಅಂತೇಳಿ ಮತ್ತೆ ವಾಪಸ್ಸು ಅವನು ಅಲ್ಲೇ ಅವನ ಹಾಸಿಗೆ ಮೇಲೆ ಮಲಗಕ್ಕೆ ಹೋಗ್ತಾನೆ. ಮತ್ತೆ ಹಿಂಗ್ ತಿರುಗಿ ನೋಡ್ತಾನೆ. ಮತ್ತೆ 3 ಆತ್ಮಗಳು ಅವನ ಮೇಲೆ ತುಂಬನೆ ಸುತ್ತೊಡಿತಾ ಇರ್ತವೆ. ಒಂದಕ್ಕೊಂದು ಕೈ ಹಿಡ್ಕೊಂಡು ಹಾಡ್ತಾ ಇರ್ತವೆ. ಏನೋ ಒಂದು ಸೌಂಡ್ ಮಾಡ್ಕೊಂಡು ನಕ್ಕೊಂಡು ಒಂಥರ ವಿಕೃತವಾಗಿ ನಗ್ತಿರ್ತವೆ. ಅದನ್ನ ಕಂಡ್ಬಿಟ್ಟು ಇವನು ತುಂಬಾ ಭಯ ಆಗ್ತಿರತ್ತೆ ಶರತ್ಗೆ. ಸರಿ ಬಿಡು, ಏನೋ ಒಂದು ಆಗ್ಲಿ, ನಾನು ಇಲ್ಲಿ ಕಣ್ ತೆಗೆದು ನೋಡಲ್ಲ ಸುಮ್ನೆ ಅಂತೇಳಿ ಹಾಸಿಗೆನ ಹೊಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಆಗತ್ತೆ. ಸರಿಸುಮಾರು 8-8:30ಗೆ ಇವನಿಗೆ ಎಚ್ಚರ ಆಗತ್ತೆ ಅಂದ್ರೆ ಇವನೇ ಎದ್ದೇಳಲ್ಲ. ಅಲ್ಲಿರುವಂತ ನರ್ಸ್ ಬಂದು ಇವನಿಗೆ ಎಬ್ಬರಿಸ್ತಾರೆ. ಎದ್ದೇಳು, ಟೈಮ್ ಆಯ್ತು, ಎದ್ದೇಳು ಅಂತೇಳಿ. ಇವನು ಎಚ್ಚರ ಆಗ್ತಾನೆ. ಪಕ್ಕ ಬೆಡ್ ಅಲ್ಲಿ ನೋಡ್ತಾನೆ. ಆ ಮುದುಕ ಅಂದ್ರೆ ಆ ವಯಸ್ಸಾದವನು ಹಂಗೇ ಮಲ್ಕೊಂಡಿರೋನ.
ಇದ್ ಬಿಡು ನಾನು ಏನೋ ರಾತ್ರಿ ಕಂಡಿದ್ನಲ್ಲ ಯಾವ ಥರ ದೃಶ್ಯಪ್ಪ ಅದು ನಾನು ಮರೆಯೋಕ್ಕೆ ಆಗಲ್ಲ ಅಂತೇಳಿ ತುಂಬಾ ಭಯ ಪಡ್ತಿರ್ತಾನೆ. ಅವನಿಗೆ ನೋಡಕ್ಕೆ ಒಂಥರ ಭಯ ಪಡ್ತಿರ್ತಾನೆ ಅವನು. ಸರಿ ಬಿಡು ಅಂತೇಳಿ ತಾಯಿ ಮತ್ತು ತಂಗಿ ಬರ್ತಾರೆ, ಊಟ ಎಲ್ಲ ತಂದಿರ್ತಾರೆ. ತಂದೆಗೆ ಊಟ ಎಲ್ಲ ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ರೆಡಿ ಆಗ್ಬಿಟ್ಟು ನಾನು ಕಾಲ್ ಸೆಂಟ್ರಿಗೆ ಹೋಗ್ಬೇಕಂತೇಳಿ ಹೋಗ್ತಾನೆ. ಸರಿ ಅಂತೇಳಿ ಹೋದಾಕರ ಮನೆಗೆ ಹೋಗ್ಬಿಟ್ಟು ಮತ್ತೆ ಅದೇ ಗುಂಗಲ್ ಇರ್ತಾನೆ ಅವ್ನು ಇಡೀ ದಿನ ಅದೇ ಗುಂಗಲ್. ನಾನು ರಾತ್ರಿ ಏನ್ ನೋಡಿದೆ, ಏನಾಯ್ತು ಅಂತದ್ದು, ಏನಿತ್ತು ಅಲ್ಲಿ ಅಂತೇಳಿ ಸರಿಸುಮಾರು 1:30ಗೆ ಏನ್ ನೋಡಿದೆ ನಾನು ಅಂತೇಳಿ ವಿಚಾರ ಮಾಡ್ತಾ ಇರ್ತಾನೆ. ಏನೋ ಕಾಡ್ತಿರತ್ತೆ ಅವನಿಗೆ, ಏನೋ ಇತ್ತಲ್ಲ ಅಂತೇಳಿ. ಸೊ ಹಂಗೆ ಸೀದಾ ಕಾಲ್ ಸೆಂಟ್ರಿಗೆ ಹೋಗ್ಬಿಟ್ಟು ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲ ತನ್ನ ತಂದೆಗೆ ನೋಡ್ಬೇಕು ಅಂತೇಳಿ ಬರ್ತಾನೆ. ಅವಾಗ ಆ ವ್ಯಕ್ತಿನ ನೋಡ್ತಾನೆ. ಆ ಬೆಡ್ ತುಂಬಾ ಖಾಲಿಯಾಗಿರುತ್ತೆ, ಎಲ್ಲ ಖಾಲಿಯಾಗಿರ್ತಾನೆ. ಅವಾಗ ತಂದೆ ಕೇಳ್ತಾನೆ, ಅಪ್ಪ ಅಲ್ಲಿ ವಯಸ್ಸಾದವ್ರು ಇದ್ರಲ್ಲ ಎಲ್ಲೋದ್ರು ಅಂತೇಳಿ. ಇಲ್ಲಪ್ಪ ರಾತ್ರಿ 2 ಗಂಟೆಗೆ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ತಗೊಂಡೋಗಿದ್ದಾರೆ ಹೆಣನ ಅಂತೇಳಿ ಹೇಳ್ತಾನೆ. ಹೌದಾ ಅಂಥೇಳಿ. ಸೊ ಇವನಿಗನ್ಸುತ್ತೆ, ಸೊ ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಈ ಥರ ಒಂದು ಘಟನೆಗಳು ನಡೀತಾವ ಅಂತೇಳಿ ತುಂಬ ಭಯ ಆಗ್ತಿರತ್ತೆ ಅವನಿಗೆ. ಸೊ ನನ್ನ ತಂದೆಗೂ ಏನಾರು ಆಗ್ಬಿಡ್ತೇನೋಪ್ಪ ಅಂತೇಳಿ. ಸೊ ಇದು ನಿಜವಾಗ್ಲೂ ನಡೆದಿರುವಂಥ ಘಟನೆ. ಶರತ್ ಅವನ ಜೊತೆ ನಿಜವಾಗ್ಲೂ ನಡೆದಿರುವಂಥ ಘಟನೆ ಅಂತಲೇ ನಾನು ಹೇಳ್ತೀನಿ ನಾನು.